ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರೋದು ಅಗ್ನಿ ಪರೀಕ್ಷೆ ಬಗ್ಗೆ. ಸೊ ಅಗ್ನಿ ಪರೀಕ್ಷೆದು ಆಲ್ರೆಡಿ 3 ಪ್ರೋಮೋ ಬಂದೇ ಆಗಿದೆ ಇವತ್ತಿಗೆ. ಸೊ ಇವತ್ತು ಬಂದಂತ ಒಂದು ಪ್ರೋಮೋ ಬಗ್ಗೆ ನಾನು ಫಸ್ಟ್ ಮಾತಾಡ್ತೀನಿ. ಇವತ್ತು ಬಂದಂತ ಪ್ರೋಮೋದಲ್ಲಿ ಮೊಬೈಲ್ ಹೊಡೆದಾಕೋದು ಒಂದು ತೋರಿಸಿದ್ದಾರೆ. ಸೊ ನಾನು ಒಂದೇ ಕ್ವಶನ್ ಕೇಳ್ತಾ ಇರೋದು, ನೀವೆಲ್ಲ ನಿಮ್ಮ ಫೋನ್ನ ಹೊಡೆದಾಕ್ತೀರಾ ಯಾರಾದ್ರೂ ಹೇಳಿದ್ರೆ? ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಒಂದು ಫೋನಲ್ಲಿ ಅವ್ರದ್ದೊಂದು ಪಾಸ್ವರ್ಡ್ಸ್ ಆಗಿರ್ಬೋದು, ಇಲ್ಲ ಫೋಟೋಸ್ ಆಗಿರ್ಬೋದು, ಇಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು. ಸೊ ಇದು ಯಾವುದು ರಿಕವರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹೋಯ್ತು, ಮುಗೀತು ಕತೆ, ಅಲ್ಲಿಗೆ ಮುಗೀತು. ಸೊ ಆ ಇಬ್ರು ಹೊಡೆದಾಕಿದ್ದಾರೆ ಇವತ್ತು. ಸೊ ಅದರಲ್ಲಿ ಒಬ್ರಿಗೆ ಮಾತ್ರ ಸೆಲೆಕ್ಷನ್ ಸಿಗೋದು. ಸೊ ಇನ್ನೊಬ್ರದ್ದು ಕತೆ ಏನು ಅಂದ್ರೆ, ಇಬ್ರಿಗೆ ಸಹ ಮೆಚ್ಬೇಕು ಮಾತ್ರ. ಯಾಕಂದ್ರೆ ಹೇಳುವಾಗ ಇಮಿಡಿಯೇಟ್ ಆಗಿ ಮಾಡಿದ್ರು ಅವರು. ಸೊ ನನಗೂ ಒಂದು ಡೌಟ್ ಇದೆ, ಅವರೆಲ್ಲರೂ ಡೌನ್ಲೋಡ್ ಎಲ್ಲ ಮಾಡಿ ಬಂದು ಮತ್ತೆ ಹೊಡಿತಾ ಇದಾರ ಅಂತ. ಆದ್ರೂ ಪರವಾಗಿಲ್ಲ, ಮೆಚ್ಚಬೇಕು ಇಬ್ರು ಸಹ. ಅಂಡ್ ಇನ್ನೊಂದು ಏನ್ ನೋಡಕ್ ಸಿಕ್ತು ಅಂದ್ರೆ, ಸಂಗೀತ ಅವರು ಅಲ್ಲ, ಇವರು ಮಂಗಳೂರು ಅವರು ಅಂತ ಅನ್ಕೋತೀನಿ ಒಬ್ರು. ಸೊ ಅವ್ರು ಬಂದು ಆಕ್ಟರ್ ಬಗ್ಗೆ ಮಾತಾಡಿದ್ರು. ಅಂದ್ರೆ ಸೆಲೆಬ್ರಿಟೀಸ್ ಅವರು ಮೂವಿಗೆ ಹೋಗುವಾಗ ಟಿಕೆಟ್ ತಗೊಳ್ಳದೆ ಡೈರೆಕ್ಟ್ ಆಗಿ ಹೋಗ್ತಾರೆ ಅಂತ. ಅವಾಗ ಶ್ರುತಿ ಅವರು ಸಹ ಕೇಳಿದ್ರು ಯಾರು ಸೆಲೆಬ್ರಿಟಿ ನೇಮ್ ಹೇಳು ಅಂತ, ಬಟ್ ಅವ್ರು ಹೇಳಿಲ್ಲ. ಅಂಡ್ ಇನ್ನೊಂದು ಅವ್ರದ್ದು ಆ ಎಂಡಿಂಗ್ ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು ಇವತ್ತದು ಪ್ರೋಮೋ. ಏನಂದ್ರೆ ಸಂಗೀತ ಅವರು ಒಂದು ಚಾಲೆಂಜ್ ಕೊಡುವಾಗ ಅವ್ರು ಫಸ್ಟ್ ನೀವು ಮಹಿಳೆ ಎಲ್ಲ ಬೇಡ ಅಂತ ಹೇಳಿದ್ರು. ಬಟ್ ಅದಾದ್ಮೇಲೆ ಅವ್ರು ಬಂದು ಪ್ಲಾಂಕ್ ಮಾಡುವಾಗ ಇವ್ರಿಗೇನೆ ಆಗಿಲ್ಲ, ಅಂದ್ರೆ ಯಾರು ಮಾತಾಡ್ತಾ ಇದಾರೆ ಅವ್ರಿಗೆ ಆಗಿಲ್ಲ. ಸಂಗೀತ ಅವರು ಅಲ್ಲಿ ಹೇಳ್ತಾ ಇದಾರೆ ಏನಾಯ್ತು ಕೈ ಎಲ್ಲ ನಡ್ತಾ ಇದೆಯಲ್ಲ ಅಂತ. ಅವಾಗ ಅವ್ರು ಹೇಳಿದ್ರು ಊಟ ಮಾಡಿಲ್ಲ ಅಂತ. ಅದು ತುಂಬಾ ಚೆನ್ನಾಗಿತ್ತು ಆ ಒಂದು ಪ್ರೋಮೋ. ಸೊ ಇದು ಇವತ್ತದು ಒಂದು ಪ್ರೋಮೋದು ವಿಶೇಷ. ಅಂಡ್ ನಿನ್ನೆ ಬಂದಂತ ಒಂದು ಪ್ರೋಮೋ ಅದು ಸಹ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಮಿಸ್ ಅವ್ರದ್ದು ಹೆಸರು ಎಂತ ಗೊತ್ತಿಲ್ಲ, ಬಟ್ ಅವ್ರು ತುಂಬಾ ಡೇರಿಂಗ್ ಇಂದ ಮಾತಾಡಿದ್ರು. ಅಂದ್ರೆ ವಿನಯ್ ಗೌಡ ಅವರು ಇಲ್ಲಿ ಇರಕ್ಕೆ ಲಾಯಕ್ಕಿಲ್ಲ ಅಂತ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡಿದ್ರು. ಅಂತವ್ರು ನಿಜವಾಗ್ಲೂ ಬರ್ಬೇಕು ಬಿಗ್ ಬಾಸ್ಗೆ. ಯಾಕಂದ್ರೆ ಬಿಗ್ ಬಾಸ್ ಅಂದ್ರೇನೆ ಒಂದು ಡೇರಿಂಗ್ ಆಟ. ಅಲ್ಲಿ ತುಂಬಾ ಮಾತಾಡಕ್ ಗೊತ್ತಿರೋರು ಚೆನ್ನಾಗಿ ಜೀವಿಸ್ಬೋದು ಒಳಗೆ. ಸೊ ಅದೇ ತರ ಅವ್ರು ಬಂದ್ರೆ ಇನ್ನೂ ಒಳ್ಳೇದಿರ್ಬೋದು. ಅಂಡ್ ಅವ್ರ ಜೊತೆ ಇನ್ನೊಬ್ರು ಇದ್ರು, ಅವರು ಸಹ ಚಂದನ್ ಶೆಟ್ಟಿ ಅವ್ರದ್ದು ಫೋಟೋನ ಬೆಂಕಿಗೆ ಇದ್ ಮಾಡಿದ್ರು. ಸೊ ಅವ್ರದ್ದು ಏನಂತ ತೋರಿಸಿಲ್ಲ ಕ್ಲಿಯರ್ ಆಗಿ. ಇನ್ನೊಬ್ರು ಸಂಗೀತ ಅವರು ಕ್ವಶನ್ ಕೇಳುವಾಗ ಅವರು ಏನೋ ಇಂಪ್ರೆಸ್ ಮಾಡಕ್ಕೆ ಟ್ರೈ ಮಾಡಿದ್ರು, ಬಟ್ ಅವ್ರು ಇಂಪ್ರೆಸ್ ಆಗದೆ ಇಂಥ ಕ್ರಿಂಜ್ ಅವ್ರನ್ನ ಇಲ್ಲಿ ಕರ್ಕೊಳಕ್ ಆಗಲ್ಲ ಅಂತೆಲ್ಲ ಹೇಳಿ ಅವ್ರನ್ನ ವಾಪಸ್ ಕಳ್ಸಿದ್ದಾರೆ. ಸೊ ಅದು ನೆನ್ನೆದು ಪ್ರೋಮೋ. ನಾನು ಕೇಳ್ತಾ ಇರೋದು ಇಷ್ಟೇ, ಅಂದ್ರೆ ಬಿಗ್ ಬಾಸ್ ಈ ಹಂತ ತನಕ ಅವ್ರನ್ನ ಅಲ್ಲಿ ತನಕ ಕರ್ಕೊ ಬಂದು, ಸೊ ಈ ಸ್ಟೇಜ್ ಇಂದ ಅವರು ಏನ್ ಮಾಡ್ತಾ ಇದ್ದಾರೆ, ಸೊ ಅದನ್ನ ಮಾಡಕ್ಕೆ ಬಿಡದೆ ಅವ್ರನ್ನ ಹೊರಗೆ ಹಾಕಿದ್ರೆ ಅದು ಹೆಂಗೆ ಅಂತ. ಬಿಕಾಸ್ ಈಗ ಇಲ್ಲಿ ತನಕ ಅವ್ರು ಕರ್ಕೊಂಡ್ರು 5 ರೌಂಡ್ಸ್ ಏನೋ ಇತ್ತು. ಫಸ್ಟ್ ರೌಂಡ್ ಅಪ್ಲಿಕೇಶನ್ ಹಾಕಿದಿರ್ಲಿ, ಅಲ್ಲ ಝೂಮ್ ಕಾಲ್ ಆಗ್ಲಿ, ಅಲ್ಲ ಗ್ರೂಪ್ ಡಿಸ್ಕಷನ್ ಆಗ್ಲಿ. ಸೊ ಫೈನಲ್ ಆಗಿ ಈ ಅಗ್ನಿ ಪರೀಕ್ಷೆ ತನಕ ಅವ್ರು ರೀಚ್ ಆಗಿದ್ದಾರೆ ಅಂದ್ರೆ, ಸೊ ಅಲ್ಲಿಂದ ಅವ್ರು ಏನ್ ನೋಡಿರ್ತಾರೆ ಅದನ್ನೇ ಅಲ್ಲ ಅವ್ರು ತೋರಿಸ್ತಾ ಇರೋದು. ಸೊ ಇಲ್ಲಿ ಬಂದು ಇದು ಆಗಲ್ಲ ಅಂತ ಹೇಳಿದ್ರೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಂಡ್ ಫಸ್ಟ್ ಪ್ರೋಮೋ ಬಗ್ಗೆ ನಾನು ಮಾತಾಡ್ಬೇಕೇನಂದ್ರೆ, ನಂಗೆ ಮೈನ್ ಆಗಿ ಇದಾಗಿದ್ದು ಆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಒಬ್ರು ಹರಿತಾರೆ. ಸೊ ಒಬ್ರು ಲೈಫಲ್ಲಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಎಲ್ಲ ಕ್ರಿಯೇಟ್ ಮಾಡಕ್ಕೆ ತುಂಬಾ ಕಷ್ಟ ಇದೆ. ಅಂದ್ರೆ ಅದು ತುಂಬಾ 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 ರೇರ್ ಪರ್ಸನ್ಸ್ಗೆ ಮಾತ್ರ ಸಿಗೋದು. ಸೊ ಅವ್ರಿಗೆ ಸಿಕ್ಕಿದೆ. ಅದನ್ನ ಅವರು ಹರಿದಾಕಿದಂತೂ ತುಂಬಾ ಶಾಕಿಂಗ್ ಆಗಿತ್ತು. ಸೊ ಅವ್ರು ಹರಿತಾರ ಇಲ್ವಾ ಅಂತ. ಬಟ್ ಅವ್ರು ಹರಿದಾಕಿದ್ರು ಬಿಗ್ ಬಾಸ್ಗಾಗಿ ಏನು ಅಂತ. ಬಿಕಾಸ್ ಈ ಒಂದು ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ಏನಾಗಲ್ಲ ಅದನ್ನ ಮಾಡಿ ತೋರ್ಸಕ್ಕೆ ಜಡ್ಜ್ಗಳು ಹೇಳ್ತಾರೆ. ಸೊ ಅದು ಮಾಡಿ ತೋರಿಸ್ಬೇಕು. ಸೊ ಆತರ ಇರುವಾಗ ಅವರು ಅದೆಲ್ಲ ಹರಿದಾಕಿದಲ್ಲ. ಸೊ ಅವರು ನನ್ನ ಪ್ರಕಾರ ಅವ್ರು ಸೆಲೆಕ್ಟ್ ಆಗಿರ್ಬೋದು 100%. ಬಿಕಾಸ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗಿಂತ ದೊಡ್ಡದಿದ್ದು ಯಾವ್ದಾದ್ರು. ಅಂಡ್ ಇನ್ನೊಬ್ರು ತಲೆ ಬೋಳ್ಸೋದು ಅದು ಅಷ್ಟೇ. ಸೊ ನಾನು ಇಷ್ಟು ತನಕ ನೋಡಿದಲ್ಲಿ ಎಲ್ಲ ಬಿಗ್ ಬಾಸ್ ಅಲ್ಲಿ ಈ ಒಂದು ಡೇರಿಂಗ್ ಚಾಲೆಂಜ್ ತಲೆ ಬೋಳ್ಸೋದಿದೆಯಲ್ಲ, ಸೊ ಅದು ಯಾರು ಮಾಡ್ತಾರೆ ಅವ್ರ ಪಕ್ಕ ಬಿಗ್ ಬಾಸ್ಗೆ ಇರೋ ಒಂದು ಕಂಟೆಸ್ಟೆಂಟ್ ಅಂತ. ಸೊ ಅವರು ಸೆಲೆಕ್ಟ್ ಆಗಿರ್ಬೋದು ಅಂತ ಅನ್ಕೋತೀನಿ. ಬಿಕಾಸ್ ಎಲ್ಲರ ಕೈಯಿಂದ ಮಾಡೋಕ್ಕಾಗಲ್ಲ ಅದು. ಬಿಕಾಸ್ ಅವ್ರದ್ದು ಈಗ ಎಲ್ಲಾದ್ರೂ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅವ್ರದ್ದು ನೆಕ್ಸ್ಟ್ ಸಹ ಅವ್ರು ನೋಡ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಏನಾದ್ರು ಒಂದು ಚಾನ್ಸ್ ಸಿಗ್ತಾ ಇದ್ರೆ ಕೂತು, ಇಲ್ಲಾದ್ರೂ ಹೋಯ್ತು. ಅಂಡ್ ಇನ್ನೊಂದು ಏನಂದ್ರೆ, ನನಗೆ ಆ ಫಸ್ಟ್ ಪ್ರೊಮೋ ಬಂದಾಗ ಒಂದು ಆಶ್ಚರ್ಯ ಆಗಿದೆ. ಏನಂದ್ರೆ, ಆ 1,00,000 ಜನರಲ್ಲಿ ಬರೀ 60 ಜನ ಅಲ್ಲಿಗೆ ಸೆಲೆಕ್ಟ್ ಆಗಿರೋದು. ಅವರೆಲ್ಲ ಗ್ರೇಟ್ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಷ್ಟು 1,00,000 ಜನ ಟ್ರೈ ಮಾಡಿ ಬಿಗ್ ಬಾಸ್ ಸೆಲೆಕ್ಟ್ ಮಾಡಿರೋದು ಬರೀ ಇಷ್ಟೇ ಜನನ. ಸೊ ಅವ್ರು ಅಲ್ಲಿ ತನಕ ರೀಚ್ ಆಗಿದ್ದು ತುಂಬಾ ದೊಡ್ಡ ವಿಷಯ. ಆಕ್ಚುಲಿ ಯಾರಿಗೂ ಆಗಲ್ಲ. ಬಿಕಾಸ್
ನಾವೆಲ್ಲ ಇಲ್ಲಿ ಕೂತಿ ನೋಡ್ತಾ ಇದೀವಿ ಅಷ್ಟೇ, ಅವ್ರು ಅಲ್ಲಿ ರೀಚ್ ಆಗಿ ಆಯ್ತು. ಸೊ ಅವ್ರಿಗೆ ಇನ್ನು ಒಂದು ಸ್ಟೆಪ್ ಮಾತ್ರ ಇರೋದು ಅಲ್ಲಿಂದ ಬಿಗ್ ಬಾಸ್ ಒಳಗೆ ಹೋಗಕ್ಕೆ. ಸೊ ಅಲ್ಲಿಂದ ಡೇರಿಂಗ್ ಆಗಿ ಇರೋ ಎಲ್ಲಾ ಟಾಸ್ಕ್ಗಳನ್ನ ಮೀರಿಸಿ ಅಲ್ಲಿಂದ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗ್ತಾರೆ ಅಂತಾನೆ ತುಂಬಾ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಈಗ. ಅಂಡ್ ಒಂದು ಪ್ರೋಮೋ ಬಂದಿದ್ದಲ್ಲಿ ಸೆಲೆಕ್ಟೆಡ್ ಅಂತ ತೋರಿಸುವಾಗ ಒಂದು ಇಬ್ರು ಹುಡುಗಿರ್ನ ತೋರಿಸಿದ್ರು. ನನ್ನ ಪ್ರಕಾರ ಅವರಿಬ್ರು ಕೂಡ ಸೆಲೆಕ್ಟ್ ಆಗಿರಬಹುದಾ ಅಂತ. ಇಲ್ಲ ಒಂದು ಟ್ವಿಸ್ಟ್ ಇರ್ಬೋದಾ ಅಂದ್ರೆ ಈ ರೌಂಡ್ ನಿಂದ ನೆಕ್ಸ್ಟ್ ರೌಂಡ್ಗೆ ಏನೋ ನೋಡ್ಬೇಕು. ಇನ್ನು ಮೈನ್ ಎಪಿಸೋಡ್ ಬಂದಾಗಲೇ ಗೊತ್ತಾಗ್ತದೆ ಇದು ಏನಾಗ್ತಾ ಇದೆ ಅಂತ. ಇನ್ನೊಂದೇನಂದ್ರೆ ಅವರಿದಾರಲ್ಲ ಮಂಜಾ ಏನು ಹೆಸರು ಅವ್ರದ್ದು. ಸೊ ಅವರು ಸಂಗೀತ ಅವ್ರನ್ನ ಇಂಪ್ರೆಸ್ ಮಾಡಕ್ ಆಗಲ್ಲ ಅಂತ ಹೇಳಿ ಅವ್ರನ್ನ ವಿನಯ್ ಅವರು ಹೊರಗೆ ಕಳ್ಸಿದಂತೂ ಭಯಂಕರವಾಗಿತ್ತು. ಅದು ಫುಲ್ ಡ್ರಾಮಾನ ಅಲ್ಲ ಅವರೆಲ್ಲ ಮಾಡಿ ಆದ್ಮೇಲೆ ಇದೊಂದು ಸೀನ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಅದು ಮೈನ್ ಎಪಿಸೋಡ್ ಬಂದಾಗ್ಲೇ ಗೊತ್ತಾಗ್ತದೆ ಏನು ಅಂತ. ಫಸ್ಟ್ ಪ್ರೋಮೋದಲ್ಲಿ ಇನ್ನೊಂದೇನು ನೋಡಿದೆ ಅಂದ್ರೆ ಒಂದು ಸಗಣಿ ಮೆತ್ತದಾಗ್ಲಿ ಇಲ್ಲ ಮೇಕಪ್ ಕಿಟ್ನ ಹೊಡೆಯೋದಾಗ್ಲಿ, ಸೊ ಇಂಥದ್ನೆಲ್ಲ ಮಾಡಿಸಿದ್ದಾರೆ. ಸೊ ಎಲ್ಲಾ ತರ ಒಂದು ವೆರೈಟಿ ಟಾಸ್ಕ್ನ ಮಾಡಿಸಿದ್ದಾರೆ. ಅಂಡ್ ನನಗೆ ಗೊತ್ತಿರೋ ಪ್ರಕಾರ ಇದೊಂದು ಬರೀ ಒಂದು ಫಿಸಿಕಲ್ ಟಾಸ್ಕ್ ತರ ಅಲ್ಲ, ಅಂದ್ರೆ ಅವ್ರು ಎಲ್ಲದನ್ನ ಚೆಕ್ ಮಾಡ್ತಾ ಇದಾರೆ. ಅಂದ್ರೆ ಮೆಂಟಲ್ ಸ್ಟ್ರೆಂತ್ ಆಗ್ಲಿ ಇಲ್ಲ ಅವ್ರದ್ದು ಆಟಿಟ್ಯೂಡ್ ಆಗ್ಲಿ ಇಲ್ಲ ಅವ್ರದ್ದೊಂದು ಎಂಟರ್ಟೈನ್ಮೆಂಟ್ ಆಗ್ಲಿ ಎಲ್ಲವನ್ನು ಚೆಕ್ ಮಾಡಿ ಅದರಲ್ಲಿ ಪಾಸ್ ಆಗ್ತಾರ ಅಂತ ನೋಡ್ತಾ ಇದ್ದಾರೆ. ಸೊ ಅದರಲ್ಲಿ ಪಾಸ್ ಆಗಿದವ್ರು ಮಾತ್ರ ಮೈನ್ ಬಿಗ್ ಬಾಸ್ ಒಳಗೆ ಹೋಗಕ್ಕಾಗೋದು. ಅಂಡ್ ನಾನು ಒಂದು ಇಂಟರ್ವ್ಯೂ ನೋಡಿದೆ ಚಂದನ್ ಶೆಟ್ಟಿ ಅವ್ರದ್ದು. ಸೊ ಅವ್ರು ಒಂದು ಮಾತು ಹೇಳಿದ್ರು, ಅಲ್ಲಿ ನನಗೆ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು. ಅಂದ್ರೆ ನಾ ಇಲ್ಲಿ ತನಕ ಥಿಂಕ್ ಮಾಡಿದ್ದು ಏನಂದ್ರೆ 9 ಸೆಲೆಬ್ರಿಟೀಸ್ 9 ಕಾಮನರ್ಸ್ ಹೋಗ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಅವ್ರು ಒಂದು ಮಾತು ಹೇಳಿದ್ರು ಏನಂದ್ರೆ ನಾ ಇಲ್ಲಿ ತನಕ ಥಿಂಕ್ ಮಾಡಿದ್ದು ಏನಂದ್ರೆ 9 ಸೆಲೆಬ್ರಿಟೀಸ್ 9 ಕಾಮನರ್ಸ್ ಹೋಗ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಅವ್ರು ಒಂದು ಮಾತು ಹೇಳಿದ್ರು ಏನಂದ್ರೆ ನಾವು 60 ಜನದಲ್ಲಿ 17 ಜನ ಕಾಮನ್ ಮ್ಯಾನ್ ನ ಸೆಲೆಕ್ಟ್ ಮಾಡಿದೀವಿ ಅಂತ. ಸೊ ಅವ್ರು ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಈ ಸತಿ 17 ಕಾಮನ್ ಪೀಪಲ್ ಒಳಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಂಗೆ ಸಹ ಡೌಟ್ ಇದೆ. ಬಿಕಾಸ್ ನನ್ನ ಹತ್ರ ಸಹ ಸುಮಾರು ಇನ್ಸೈಡರ್ ನ್ಯೂಸ್ ಬಂದಿದಂಗೆ ಶಾರ್ಟ್ ಲಿಸ್ಟ್ ಆಗಿದ್ದು ಸುಮಾರು ಸೆಲೆಬ್ರಿಟೀಸ್ ಇದ್ದಾರೆ. ಸೊ ಅವರೆಲ್ಲ ಇರುವಾಗ ಇವ್ರು ಹೆಂಗೆ ಈ ಮಾತು ಹೇಳಿದ್ರು ಅಂತ ನಂಗೆ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದೆ. ಅಂದ್ರೆ ನನ್ನ ಜೊತೆ ಆಲ್ರೆಡಿ ಆ ನೇಮ್ಸ್ ಎಲ್ಲ ಬಂದಿದೆ. ಸೊ ಅದನ್ನ ಒಂದು ವಿಡಿಯೋ ಮಾಡಬೇಕು ಅಂತ ಇರುವಾಗ ಈ ಒಂದು ಕನ್ಫ್ಯೂಷನ್ ಕೊಟ್ಟಾಗ ನಾನು ಏನ್ ಮಾಡ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಆ ನೇಮ್ಸ್ ಬಿಡ್ಬೇಕಾ ಬೇಡವಾ ಅಂತ. ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ ನೇಮ್ಸ್ ಯಾರಲ್ಲ ಅಂತ ಹೇಳ್ಬೇಕಾ ಬೇಡವಾ ಅಂತ. ಒಂದು ಬಿಟ್ಟೆ ಅಂದ್ರೆ ಇವರು ಮಹಾಯುದ್ಧ ಅಂತ ಹೇಳಿ ಎರಡೆರಡು ಪ್ರೋಮೋನ ಒಟ್ಟಿಗೆ ಬಿಡ್ತಾ ಇದ್ರು. ಅದ್ರಲ್ಲಿ ಒಬ್ರು ಎಣ್ಣೆಯಲ್ಲಿ ಕೈ ಹಾಕಿ ತೆಗಿತಾ ಇದ್ದಾರೆ. ಅವ್ರ ಹೆಸರು ಕಬಾಬ್ ಮಂಜು ಅಂತ ಸುಮಾರು ಜನ ಹೇಳ್ತಾ ಇದ್ರು. ಸೊ ಅದು ಅಂತೂ ಭಯಂಕರ ಅಂತ ಅನಿಸ್ತಾ ಇದೆ. ಸೊ ನೋಡ್ಬೇಕು ಇನ್ ಯಾರೆಲ್ಲ ಬರ್ತಾ ಇದ್ದಾರೆ ಏನು ಅಂತ, ಏನ್ ಕತೆ ಅಂತ. ಈ ಭಾನುವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಗ್ನಿ ಪರೀಕ್ಷೆ. ಸೊ ಡೈಲಿ ಇರ್ತದೆ ಅಗ್ನಿ ಪರೀಕ್ಷೆ, ನೋಡೋಣ. ಇನ್ನು ಮೈನ್ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ನಾನು ಅವತ್ತೇ ಒಂದು ಗೆಸ್ಸಿಂಗ್ ಡೇಟ್ ಹೇಳಿದೆ. ಅಂದ್ರೆ ಸೆಪ್ಟೆಂಬರ್ 6 ಇಲ್ಲ 5 ಆಗಿರ್ಬೋದು ಅಂತ. ಯಾಕೆಂದ್ರೆ ಈ ಸತಿ ಎಲ್ಲಾ ಬಿಗ್ ಬಾಸ್ ಒಟ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಅಗ್ನಿ ಪರೀಕ್ಷೆ ಕೂಡ ಅದೇ ತರ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಸಹ ಇದೇ ಟೈಮ್ ಅಲ್ಲಿ, ಅಂದ್ರೆ ಆಗಸ್ಟ್ 15, 16 ಅದೇ ಟೈಮ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೈನ್ ಬಿಗ್ ಬಾಸ್ ಈಗ ಹಿಂದಿ ಅವರು ಅನೌನ್ಸ್ ಮಾಡಿ ಆಗಿದ್ದಾರೆ ಸೆಪ್ಟೆಂಬರ್ 6 ಅಂತ. ನಮ್ದು ಅದೇ ಟೈಮಲ್ಲಿ ಇರ್ಬೋದು ಅಂತ ಅನ್ಕೋತೀನಿ. ಎಲ್ಲರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಾನು ಆ ನೇಮ್ಸ್ ಹೇಳ್ಬೇಕಾ ಬೇಡ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ನೇಮ್ಸ್ ನ ಇಟ್ಕೊಂಡು ಬರ್ತೀನಿ ಯಾರಲ್ಲ ಅಂತ. ಥ್ಯಾಂಕ್ ಯು, ಬೈ ಬೈ, ಸಿ ಯು.